ಗರ್ಭಗುಡಿಯಲ್ಲಿ ಬಂದಿದೀವಿ ನಾವು, ಅದಕ್ಕೆಲ್ಲ ಕಪ್ ಕಪ್ ಕಾಣ್ತಾ ಇದೆ. ಸರ್ ಹೇಳಿದಾರೆ ಅದನ್ನ. ಎಸ್ ಸರ್. ಸರ್ ಕಾಫಿ ಕಂಟ್ರಿಯಿಂದ ಶುರು ಮಾಡೋಣ. ಕಾಫಿ ನೀವು IDCಯಲ್ಲಿ ಕಾಫಿ ಆಗ್ತಿದ್ದು ನಮ್ಮ ಸ್ನೇಹಿತರು, ಸಿನಿಮಾ ಸ್ನೇಹಿತರು, ಗಾಂಧಿನಗರ ಸ್ನೇಹಿತರು ಹೇಳ್ತಾ ಇರ್ತಾರೆ, ಅವ್ರು ಅಲ್ಲಿದ್ರಪ್ಪ ಅಂತ ಹೇಳಿ. ಸರ್ ನನಗೆ ಗೊತ್ತಿದ್ದಂಗೆ ಸರ್, ಕಾಫಿ ಮತ್ತು ಟೀ ಅನ್ನೋ ವಿಚಾರ ಇದೆಯಲ್ಲ, ಯಾರ ಮನೆಯಲ್ಲಿ ಶ್ರೀಮಂತರು ಇದೊಂದು 50-60 ವರ್ಷದ ಹಿಂದೆ ಅವ್ರು ಕಾಫಿ ಕುಡಿತಿದ್ರು ಅಲ್ವಾ? ಈಗ ಯಾರಿಗೆ ತುಂಬಾ ಖುಷಿ ಆಗತ್ತೋ, ಯಾರಿಗೆ ತುಂಬಾ ಇಷ್ಟ ಆಗತ್ತೋ, ಅಥವಾ ನಾನು ರಾಜಾಜಿನಗರದ ಬ್ರಾಂಚ್ ಅಲ್ಲಿ ಕೇಳಿದೀನಿ, ದೇವನಹಳ್ಳಿ ಏರ್ಪೋರ್ಟ್ ಇಂದ ಬಂದು ರಾಜಾಜಿನಗರದಲ್ಲಿ ಬಂದು ಕುಡ್ದು ಹೋಗ್ತಾರೆ. ಎಲ್ಲಿ ಕುಡಿದ್ರು ಇಲ್ಲಷ್ಟು ಕುಡಿದ್ರೆ ಸಮಾಧಾನ ಆಗಲ್ಲ ಅಂತ ಹೇಳಿ. ಇದರ ರಹಸ್ಯ ಹೇಳಿ. ನಮ್ಮ ನಂದಿನಿ ಹಾಲು ನಾವು ಯೂಸ್ ಮಾಡೋದು ಆರೆಂಜ್ ಮಿಲ್ಕ್, ಫುಲ್ ಕ್ರೀಮ್ ಮಿಲ್ಕ್ ಸರ್. ತುಂಬಾ ಚೆನ್ನಾಗಿದೆ. ಒಂದು ತೊಟ್ಟು ನೀರು ಕೂಡ ಹಾಕೋದಿಲ್ಲ. ಚೆನ್ನಾಗಿ ಕಾಯಿಸಿ ನಾವು ನನ್ನ ಸ್ನೇಹಿತರ ಕೈಯಲ್ಲಿ ಒಂದು ಹೊಸ ಸ್ಪೆಷಲ್ ಬ್ಲೆಂಡ್ ಮಾಡಿಸ್ತೀವಿ ನಾವು. ಇಟ್ಸ್ ಕಾಂಬಿನೇಷನ್ ಆಫ್ ಅರೇಬಿಕಾ, ರೋಬಸ್ಟಾ ಮತ್ತು ಚಿಕೋರಿ ಫಿಲ್ಟರ್ ಕಾಫಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಬೇಕಾಗಿರೋದು ಏನೇನು ಬೇಕೋ ಎಲ್ಲ ನೀಟಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಕಾಫಿ ಅನ್ನೋದು ನಮಗೆ ಸೆಂಟಿಮೆಂಟ್ ನಮ್ಮ ಸೌತ್ ಇಂಡಿಯನ್ಸ್ಗೆ. ಸೊ ಕಾಫಿ ಇರಲೇಬೇಕು. ದಟ್ ವಿಲ್ ಸೆಟ್ ಯುವರ್ ಮೂಡ್. ಸೊ ಅದನ್ನ ಚೆನ್ನಾಗಿ ನೋಡ್ಕೊಬೇಕು ಯಾವಾಗ್ಲೂ. ಅಂದ್ರೆ ಯಾವ್ದಾದ್ರು ಒಂದು ಕ್ಷಣಕ್ಕೆ ಆ ಫಾರ್ಮುಲಾ ಕಂಡು ಹಿಡ್ತಿದ್ದೀರಾ? ಯಾವ್ದೋ ಒಂದು, ಈಗ ನೋಡಿ ನನ್ಗೆ ಗೊತ್ತಿದ್ದಂಗೆ ತುಂಬಾ ಕಷ್ಟ ಆಯ್ತಂತೆ ಮೈಸೂರು ಸಂಸ್ಥಾನದಲ್ಲಿ. ಆಗ ಅವರ ಮನೆಯಲ್ಲಿ ಬಂದವರಿಗೆ ಅಥವಾ ಅರಮನೆಯಲ್ಲಿ ಬಂದವರಿಗೆ ಏನಾದ್ರು ಸ್ವೀಟ್ ಕೊಡೋದಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಆಗ ಕಡಲೆ ಇಟ್ಟು ಅದರಲ್ಲೇ ಸ್ವಲ್ಪ ತುಪ್ಪ ಹಾಕಿ ಬೆರಕೆ ಮಾಡಿದ್ದು ಮೈಸೂರು ಪಾಕ ಆಯ್ತು. ಈಗ ವಿಶ್ವದ ಸರ್ವಶ್ರೇಷ್ಠ ಸ್ವೀಟ್ಗಳಲ್ಲಿ ಅದೊಂದು. ಈ ಕಾಫಿ ರೆಸಿಪಿ ಬಂದಿದ್ದಂಗೆ ನಮ್ಮ ಹಿರಿಯರನ್ನೇ ಕೇಳಬೇಕು. ಅದು ಅಲ್ಲ ನಿಮಗೆ ಸರ್ ಈ ಇಲ್ಲ ಗುರು, ಅದಕ್ಕೆ ತುಂಬಾ ಪ್ರೀತಿ ಭಕ್ತಿಯಿಂದ ಸೇರಿಸಿದ್ರಿ. ಕರೆಕ್ಟ್. ಯಾವ್ದಾರ ಒಂದ್ ಜಾಗದಲ್ಲಿ ಗುರು ಈ ಕಾಫಿ ಕೊಟ್ರೆ ನಾನು ಪಕ್ಕ ಕ್ಲಿಕ್ ಆಗ್ತೀನಿ. ಅದು ಸರ್ ಲೈಕ್ ಸುಮಾರು ವರ್ಷದ ಪ್ರಯತ್ನ. ಇದು ಒಂದು ದಿನದಲ್ಲಿ ಆಗ್ಲಿಲ್ಲ. ಇದು ಸುಮಾರು 12 ವರ್ಷದಿಂದ ಮಾಡಿರೋ ಒಂದು ಪುಟ್ಟ ಸಾಹಸದಲ್ಲಿ ಬಂದಿರೋಂಥ ಪ್ರಾಡಕ್ಟ್ ಅದು. ಸೊ ವಿ ಹ್ಯಾವ್ ಡನ್ ಆಲ್ ಎಲ್ಲ ಟೆಸ್ಟ್ ಅಂಡ್ ಟ್ರಯಲ್ ಮಾಡ್ಕೊಂಡ್ಬಿಟ್ಟಿದ್ರಿ. ಮಾಡಿ ವಿ ಕಮ್ ವಿತ್ ಒನ್ ಬ್ಯೂಟಿಫುಲ್ ರೆಸಿಪಿ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ಕಾಫಿ ಕುಡ್ತೀವಿ ಸರ್. ಈಗ ಇಡ್ಲಿ ವಡೆ ತಿನ್ನೋಣ. ಬನ್ನಿ.